ನೀನಾಸಮಲ್ಲಿ ಊಟದ ವಿಷಯ ಅಂತ ಬಂದಾಗ ನಮ್ಗೆ ಒಂದಿಷ್ಟು ಮೆನು ಕೊಟ್ಬಿಡ್ತಾರ ಅವರು. ಅಂದ್ರೆ ದೋಸೆ, ಇಡ್ಲಿ, ಬೆಳಗ್ಗೆ ಚಿತ್ರಾನ್ನ, ಮಧ್ಯಾಹ್ನ ಊಟಕ್ಕಿಂದು ಅಂದ್ರೆ ಸರ್ಕಾರದಿಂದ ಏನು ಅನುದಾನ ಬರ್ತಿತ್ತು ಆ ಅನುದಾನಕ್ಕೆ ಕರೆಕ್ಟ್ ಆಗಿ ನಮಗೂ ಅವರಿಗೂ ಒಂದು ಹೊಂದಾಣಿಕೆಯ ಮೇಲೆ ಆ ಕೆಲಸ ಕಾರ್ಯಗಳು ನಡೀತಾ ಇತ್ತು. ಎಲ್ಲ ಮಕ್ಕಳಿಗೂ ಬಯಲುಸೀಮೆಯಿಂದ ಬಂದವರಿಗೆ ಅನ್ನ ತಿನ್ನಕ್ ಆಗ್ತಿರ್ಲಿಲ್ಲ, ಬೆಂಗಳೂರಿಂದ ಬಂದವರಿಗೆ ರೈಸ್ ತಿನ್ನಕ್ ಆಗ್ತಿರ್ಲಿಲ್ಲ, ಅವ್ರಿಗೆ ಬೇರೆ ಬೇರೆ ಫುಡ್ಗಳ ಮೇಲೆ ಒಲವಿರ್ತಿತ್ತು. ಅವರು ಸ್ವಲ್ಪ ನಾನ್ ವೆಜ್ ತಿನ್ನೋದ್ರಿಂದ ಈ ತರಕಾರಿ ಊಟ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಇಲ್ಲಿ ಬಂಗಾರಣ್ಣ, ನೇತ್ರಕ್ಕ ಅಂತ ಇದ್ರು. ಅವರು ಪ್ರೀತಿಯಿಂದ, ಅವರು ಅಷ್ಟೇ ಬಂಗಾರಣ್ಣ, ನೇತ್ರಕ್ಕ ಅಂತ ಅವ್ರು ತುಂಬಾ ಪ್ರೀತಿಯಿಂದ ದರ್ಶನ್ ಅವ್ರಿಗೆ ಒಂದು 3-4 ಜನ ಹುಡುಗರು ಎಲ್ಲರೂ ಸೇರ್ಕೊಂಡು ಅವರಿಗೆ 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನಾನ್ ವೆಜ್ ಅನ್ನ ಮಾಡಿಸ್ಕೊಂಡು ತಿಂತಾ ಇದ್ರು. ಈಗ ನಮ್ಮಲ್ಲಿ ನಾವು ಊಟ ಹಾಕುವಾಗ ಎಲ್ಲದನ್ನೂ ಪ್ರೀತಿಯಿಂದನೇ ಬಳಸ್ತಾ ಇದ್ವಿ. ತುಂಬಾ ಜನ ಮಕ್ಕಳಿಗೆ ಚಿತ್ರಾನ್ನ ಅಂದ್ರೆ ಇಷ್ಟ. ಚಿತ್ರಾನ್ನ, ದೋಸೆ, ಇಡ್ಲಿ ಅಂದ್ರೆ ಸ್ವಲ್ಪ ಈ ಮಲೆನಾಡು ಫುಡ್, ಅದು ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ಅದು ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ. ಚಿತ್ರಾನ್ನ ಮಾಡಿದ್ದಿನ ಅಕ್ಕ ಇವತ್ತು ಹೊಟ್ಟೆ ತುಂಬಾ ತಿಂದೆ ಅಕ್ಕ. ನಾವು ಅಪರೂಪಕ್ಕೆ ಎಲ್ಲರೂ ಕೇಸರಿ ಬಾತ್ ಮಾಡಿದ್ರೆ, ಅಕ್ಕ ನಂಗೆ ಕೇಸರಿ ಬಾತ್ ಒಂದು ಎತ್ತಿಟ್ಟು ಕೊಡಿ ಅಕ್ಕ, ನನಗೆ ಭಾರಿ ಇಷ್ಟ ಕೇಸರಿ ಬಾತ್ ಅಂತಿದ್ರು. ದರ್ಶನ್ ಅವ್ರಿಗೂ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟ ಇರ್ತಿತ್ತು. ಚಿತ್ರಾನ್ನ ಅವರು ಆಕ್ಚುಲಿ ನಾನ್ ವೆಜ್ ಪ್ರಿಯರು ಅನ್ಸುತ್ತೆ ನನ್ಗೆ. ಅಂದ್ರೆ ಅವರು ಅಂದ್ರೆ ಅವರ ಆಹಾರನೇ ಅದಿದ್ದಾಗ ನಾನ್ ವೆಜ್ ಊಟ ಮಾಡ್ತಿದ್ರು. ಇಲ್ಲಿ ಬಂದಾಗ ಊಟಕ್ಕೆ ಸ್ವಲ್ಪ ಎಲ್ಲ ಮಕ್ಳಿಗೂ ಕಷ್ಟ ಆಗತ್ತೆ. ಆಕ್ಚುಲಿ ಈ ವೆದರಿಗೆ, ಈ ಪರಿಸರಕ್ಕೆ ಹೊಂದ್ಕೊಳ್ಳೋದು ತುಂಬಾನೇ ಕಷ್ಟ. ಅದ್ರಲ್ಲೂ ಈ ಹಾಸ್ಟೆಲ್ ಊಟ ಅಂದ ಕೂಡಲೇ ಸ್ವಲ್ಪ ಕಷ್ಟ ಆಗತ್ತೆ. ಆದ್ರೆ ನಾವು ಹಾಸ್ಟೆಲ್ ತರ ನೋಡ್ತಾ ಇರ್ಲಿಲ್ಲ, ಮಕ್ಕಳನ್ನೆಲ್ಲರನ್ನು ನಮ್ಮ ಮನೆ ಮಕ್ಳ ತರ ನೋಡ್ತಾ ಇದ್ವಿ. ಅದ್ರಲ್ಲೂ ದರ್ಶನನ್ನು ನಮ್ಮ ಮನೆ ಹುಡುಗನ್ ತರಾನೇ ನಾವು ಬೆಳೆಸಿದ್ವಿ. ನಂಗೆ ಇನ್ನೊಂದು ನೆನಪಾಯ್ತು, ಅವರಿಗೆ ಮನೆಯಿಂದ ಬರುವಾಗ ಪೇಸ್ಟ್ ಬಿಟ್ಟು ಬಂದಿದ್ರು. ಆ ಪೇಸ್ಟ್ ತಗೊಳೋದಕ್ಕೂ ಆಗಿರ್ಲಿಲ್ಲ ಅಂತ ಅನ್ಕೋತೀನಿ. ಅವರು ಬ್ರಷ್ ತಗೊಂಬಂದ್ಕೊಂಡು ಪೇಸ್ಟ್ ಅನ್ನ ಹಾಕೊಂಡು ಹೋಗ್ತಾ ಇದ್ರು. ಅವಾಗ ನಮ್ಗೆ ಗೊತ್ತಾಯ್ತು ದರ್ಶನ್ ಎಷ್ಟು ಕಷ್ಟದಲ್ಲಿದ್ದಾರೆ. ತೂಗುದೀಪ್ ಶ್ರೀನಿವಾಸ್ ಮಗ ಅಂತಂದ್ರೆ ತುಂಬಾ ದುಡ್ಡಿಂದ ಬಂದವರಲ್ಲ, ತುಂಬಾ ದುಡ್ಡಿದ್ದು ಬಂದವರಲ್ಲ. ಅವ್ರು ತುಂಬಾನೇ ತುಂಬಾ ಸ್ಟ್ರಗಲ್ ಆಗಿ ಬಂದಿದ್ದಾರೆ, ಕಲಿಯಕ್ ಬಂದಿದ್ದಾರೆ ಅನ್ನೋದು ಒಂದಿಷ್ಟು ನಮಗ್ ಗೊತ್ತಾಯ್ತು. ನಾವ್ ಅನ್ಕೊಂಡಿದ್ವಿ ತೂಗುದೀಪ್ ಶ್ರೀನಿವಾಸ್ ಮಗ ಅಂತಂದ್ರೆ ಅಯ್ಯೋ ಏನೋ ದೊಡ್ಡ ದುಡ್ಡಿದೆ ಅಥವಾ ಮತ್ತೊಂದಿದೆ, ಅವ್ರೇನೋ ಜೆಂಟ್ಲ್ಮ್ಯಾನ್ ಆಗಿರ್ತಾರೆ ಅಥವಾ ಏನಾದ್ರು ನಮ್ಮ ಮೇಲೆ ಆರೋಪಗಳನ್ನ ಮಾಡ್ಬೋದು, ಊಟ ಸರಿ ಇಲ್ಲ, ತಿಂಡಿ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ವಿ. ಆ ವ್ಯಕ್ತಿ ಯಾವತ್ತೂ ನಮ್ಮ ಬಗ್ಗೆ ಒಂದು ದಿನನೂ ಒಂದು ಕಂಪ್ಲೇಂಟ್ ಅಂತ ಮಾಡ್ಲಿಲ್ಲ. ನಮ್ಮನ್ನ ಪ್ರೀತಿಯಿಂದ, ನಾನು ಹೇಳಿದ್ನಲ್ಲ ದರ್ಶನ್ ಅಂದ್ರೆ ಈಗ ಯಾಕೆ ನಮ್ಗೆ ಅಷ್ಟು ಅಟ್ಯಾಚ್ಮೆಂಟ್ ಇದೆ ಅಂತಂದ್ರೆ ಒಂದು ದಿನನೂ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ಲಿಲ್ಲ. ಹಂಗಂತ ಕಂಪ್ಲೇಂಟ್ ಮಾಡೋ ಮಟ್ಟಕ್ಕೆ ನಾವು ಯಾವ ಮಕ್ಕಳನ್ನು ನಾವು ಬಿಟ್ಕೋತಾನೂ ಇರ್ಲಿಲ್ಲ. ನಮ್ಗೆ ಏನ್ ಬರುತ್ತೆ ಅದನ್ನ ನಾವು ಪ್ರೀತಿಯಿಂದ ಬಳಸ್ತಾ ಇದ್ವಿ. ದರ್ಶನ್ ನನ್ಗೆ ನಾವಿರಲ್ ತನಕ ಬದನೆಕಾಯಿ, ಮೂಲಂಗಿ ಜಾಸ್ತಿ ಸ್ವಲ್ಪ ಯೂಸ್ ಮಾಡ್ತಾ ಇತ್ತು. ಯಾಕೆಂದ್ರೆ ರೇಟ್ ಕಡಿಮೆ ಇರ್ತಿತ್ತು. ನನ್ಗೆ ಪೆಟ್ ನೇಮ್ ಹೆಸರಿಟ್ಬಿಟ್ಟಿದ್ರು, ಅಕ್ಕ ಇವತ್ತು ಬದನೆಕಾಯಿ ಸಾಂಬಾರ, ಮೂಲಂಗಿ ಸಾಂಬಾರ ಅಂತ ಕೇಳ್ತಿದ್ರು. ಏನ್ ಮಾಡೋದಪ್ಪ, ರೇಟ್ ಕಡಿಮೆ ಇರೋದೇ, ಅದು ತಗೊಂಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ. ಊಟ ಮಾಡ್ತಿದ್ರು. ಕಷ್ಟ ಆದ್ರೂ ಇಷ್ಟಪಟ್ಟು ಊಟ ಮಾಡ್ತಾ ಇದ್ರು. ಕಷ್ಟ ಆದ್ರೂ ಇಷ್ಟಪಟ್ಟು. ಯಾಕೆ ಕೇಳಿ, ಅಲ್ಲಿ 3 ಹೊತ್ತು ಊಟ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಬಿಟ್ರೆ ಬೇರೆ ಏನೂ ಸಿಗ್ತಾ ಇರ್ಲಿಲ್ಲ. ಅವ್ರಿಗೆ ಎಕ್ಸ್ಟ್ರಾ ಏನ್ ತಿನ್ಬೇಕು ಅಂದ್ರೆ ಅವ್ರ ಕೈಯಿಂದ ದುಡ್ಡು ಕೊಟ್ಟು ತಿನ್ಬೇಕು. ಹಂಗಾಗಿ ಆ ಊಟವನ್ನೇ ಕಷ್ಟ, ಅನ್ನ, ಬರೀ ಅನ್ನ ತಿನ್ಬೇಕು ಅಂದ್ರೂ ಕಷ್ಟನೇ. ಕಷ್ಟ ಆದ್ರೂ ಇಷ್ಟಪಟ್ಟು ಊಟ ಮಾಡ್ತಾ ಇದ್ರು. ಇದು ದರ್ಶನ್ ಕಳೆದ ದಿನಗಳಲ್ಲಿ ತುಂಬಾನೇ ಕಷ್ಟವನ್ನ ಕಂಡು ಮೇಲೆ ಬಂದಂತ ವ್ಯಕ್ತಿ ಇವತ್ತು ಒಂದು ದೊಡ್ಡ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ದೊಡ್ಡ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ. ದರ್ಶನ್ ನಡೆದು ಬಂದ ಹಾದಿ ತುಂಬಾ ಈಸಿ ಇದ್ದಲ್ಲ. ಕಲ್ಲು, ಮುಳ್ಳು, ಮಣ್ಣು, ಕೆಸರು, ಗದ್ದೆ ಎಲ್ಲದನ್ನು ತುಳಿದು ದಾಟಿ ಮೇಲ್ ಬಂದಂತ ವ್ಯಕ್ತಿ. ಹಂಗಾಗಿ ದರ್ಶನ್ಗೆ ಸ್ವಲ್ಪ ಕಷ್ಟ ಅಂದ್ರೆ ಏನು ಅಂತ ಗೊತ್ತಿದೆ. ಹಾಗೇನೆ ಅವರಿಗೆ ತುಂಬಾ ಲಕ್ ಇತ್ತು ಅನ್ಸುತ್ತೆ. ದುಡ್ಡು ತನ್ನಂಗೆ ಸೇರ್ತಾ ಬಂತು. ತುಂಬಾ ಒಳ್ಳೆ ವ್ಯಕ್ತಿ, ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡ್ರು, ದಾನ ಧರ್ಮ ಮಾಡಿದ್ರು. ದಾನ ಧರ್ಮ ಈಗಲೂ ಮಾಡ್ತಾ ಇದ್ದಾರೆ ಕೂಡ. ಹೀಗೆ ಅವರ ಜೀವನದ ಒಂದು ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.